ಅವೇನು ಹೇಳ್ತಾರೆ, ರೂಪಂ ಯಹ ಗುರು ಕೃಪಯ ವಿಭಕ್ತಿ. ಭಗವಂತ ರೂಪ ಇಲ್ಲ ಅಂತ ಹೇಳಿದೆವಲ್ಲ, ಅವನು ತೋರಿಸ್ಲಿಕ್ಕೆ ಆಗೋಲ್ಲ. ಸತ್ವರಜಸ್ತಮೋ ಗುಣಗಳಿಂದ ನಿರ್ಮಾಣವಾದ ರೂಪ ಮಾತ್ರ ನಮಗೆ ಕಾಣುವುದು, ಅದು ನಾಶವೂ ಆಗುತ್ತೆ. ಇದು ಸತ್ವರಜಸ್ತಮೋ ಗುಣಗಳಿಂದ ಆದದ್ದಲ್ಲ, ಪ್ರಕೃತಿಯ ಗುಣಗಳಿಂದ ಆದದ್ದಲ್ಲ, ಅಪ್ರಾಕೃತ. ಅಕೃತಂ ಅಕೃತಂ ಅಂದರೂ ಅಪ್ರಾಕೃತಂ ಅಂದ್ರೆ ಒಂದೇ. ಅದನ್ನು ಯಾವುದು ಸೃಷ್ಟಿ ಮಾಡಿದ್ದಲ್ಲ, ರೂಪ ಇಲ್ಲ. ನಾವು ನಿಮ್ಮ ಹತ್ರ ಬಂದರೆ ಏನಾದರೂ ದೇವರ ಬಗ್ಗೆ ಸ್ವಲ್ಪ ಗೊತ್ತಾದೀತು ಅಂತ ಬಂದದ್ದು. ನೀವು ಹೇಳೋದು ದೇವರ ಬಗ್ಗೆ ಏನೋ ಗೊತ್ತಿಲ್ಲ ಮತ್ತೆ ಮತ್ತೆ ಬರುವುದು ಯಾಕೆ? ನಮಗೆ ಅಷ್ಟು ನಮಗೆ ಅದರೇ ಗೊತ್ತಿತ್ತು. ನಿಮ್ಮ ಹತ್ರ ಬಂದು ಅಷ್ಟು ತಿಳ್ಕೊಂಡು ಹೋಗ್ಬೇಕಾ? ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಳ್ಳಿ ನಿಮ್ಮ ಹತ್ರ ಬರ್ಬೇಕಾ? ಅದಕ್ಕೆ ಇಲ್ಲಪ್ಪ, ದೇವರನ್ನು ನೋಡ್ಲಿಕ್ಕಾಗುತ್ತೆ. ಮುಂದಿನ ಶ್ಲೋಕದಲ್ಲಿ ಅವರು ಭರವಸೆ ತುಂಬುತ್ತಾರೆ. ಎಂದರು ರೂಪಂ ಯಹ ಗುರು ಕೃಪಯ ವಿಭರ್ತಿ, ರೂಪಂ ಯಃ ಗುರು ಕೃಪಯ ವಿಭರ್ತಿ ಶುದ್ಧ, ಅದು ಸತ್ವಂ. ರೂಪಂ ಯಹ ಗುರು ಕೃಪಯ, ಇಲ್ಲ ಅವನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಹೌದು. ಆದರೂ ಅವನು ನಮಗೆ ಕಾಣಿಸ್ಬೇಕು ಅಂತ ಭೂಮಿ ಇಳಿದು ಬರ್ತಾನೆ, ಅವಾಗ ನೋಡ್ಬೋದು. ಅವತಾರ ತಾಳಿ ಬರ್ತಾನೆ. ರೂಪಂ ಯಹ ಪುರು ಕೃಪಯ, ಅಲ್ಲ ಅವನ ಅವತಾರ ಯಾಕೆ ತಾಳೋದು? ದೇವರ ಅವತಾರ ತಾಳಿ ಬರ್ತಾನೆ ಅಂತೀರಿ, ದೇವರಿಗೆ ಅವತಾರ ತಾಳಿ ಬರುವ ಅಗತ್ಯ ಏನು? ರಾವಣನ ಕೊಲ್ಲಿಕ್ಕೆ ಅವನು ಯಾಕೆ ಬರ್ಬೇಕು? ಅಲ್ಲಿ ಕೂತ್ಕೊಂಡು ರಾವಣ ಸಾಯಲಿ ಅಂತ ಯೋಚನೆ, ನೀವು ಹೇಳಿದ್ದಲ್ಲ, ಯೋಚನೆ ಮಾತ್ರ. ರಾವಣ ಸಾಯಲಿ ಅಂತ ವೈಕುಂಠ ಕೂತ್ಕೊಂಡು ಯೋಚನೆ ಮಾಡಿ ಸಾಯ್ತಾನೆ. ಕಂಸ ಸಾಯಲಿ ಅಂತ ಅಲ್ಲೇ ಕೂತ್ಕೊಂಡು ಯೋಚನೆ ಮಾಡಿ ಇಲ್ಲಿ ಯಾಕೆ ಬರಬೇಕು? ಅವನಿಗೆ ಇಲ್ಲಿಗೆ ಬಂದು ಕೊಲ್ಲುವ ಜರೂರಿಯರು, ಸರ್ವಸಮರ್ಥ ಅಲ್ವ. ಅಲ್ಲೇ ನಿಂತು ಇಚ್ಛಾ ಮಾತ್ರದಿಂದ ಸೃಷ್ಟಿ ಮಾಡುವವ ಇಚ್ಛಾ ಮಾತ್ರದಿಂದ ನಾಶ ಮಾಡುವುದಲ್ವ. ಹೇಳಿದರು ಪುರು ಕೃಪಯ, ಅವನಿಗೆ ಇಚ್ಛಾ ಮಾತ್ರ ನಾಶ ಮಾಡ್ಬೋದಿತ್ತು, ಆದರೆ ಕಷ್ಟ ಏನು ಗೊತ್ತುಂಟ, ಅವನು ಭಗವಂತ ಅಲ್ಲೇ ವೈಕುಂಠದಲ್ಲೇ ಕೂತ್ಕೊಂಡ. ಕಂಸ ಸಾಯಿಲಿ ಅಂತ ಇಚ್ಛೆ ಮಾಡಿದ, ಸತ್ತ. ನೀವೇನು ಪೇಪರ್ನೆಲ್ಲ ಆಗ್ತೀರಿ, ಹಾರ್ಟ್ ಫೇಲ್ ಆಗಿ ಸತ್ತ ಅಂತ ದೇವರು ಕೊಂದ ಅಂತ ಹೇಳ್ತೀವಿ. ಭಗವಂತ ಕಂಸನನ್ನು ಕೊಂದ ಅನ್ನೋ ಎಚ್ಚರ ಮನುಷ್ಯನಿಗೆ ಬರುವುದು ಸಾಧ್ಯ ಉಂಟು? ಭಗವಂತ ಕೆಳಗೆ ಬಾರದೇ ಇದೆ. ಹಾಗಾಗಿ ತನ್ನ ಎಕ್ಸಿಸ್ಟೆನ್ಸನ್ನು ಪ್ರೂವ್ ಮಾಡಲಿಕ್ಕೋಸ್ಕರ ಅವನು ಬರಬೇಕಾಯ್ತು. ಅವನು ಬಂದು, ಯಾಕೆಂದರೆ ನಮ್ಮ ಮೇಲೆ ಕರುಣೆ ಇರ್ತ, ಭಗವಂತನ ಮಹಿಮೆಯನ್ನು ನೀವು ತಿಳ್ಕೊಳ್ಳಿ ಅಂತ. ನಾನು ಬಾರದೇ ಇದ್ರೆ ಏನೂ ತಿಳಿಯೋಲ್ಲ. ಯಾಕೆಂದರೆ ಅವನ ಮೇಲೆ ಇದ್ದಾನೆ. ನಾವು ಮಕ್ಕಳು ಕೆಳಗಿರ್ತೀವಿ, ಉಪ್ಪರಿಗೆ ಕೆಳಗೆ. ಮಗು ಮೇಲೆ ಹೋಗಬೇಕು ಅಮ್ಮನ ಹತ್ರ ಅಂತ ಪ್ರಯತ್ನ ಮಾಡುತ್ತೆ, ಜಾರಿ ಬಿಡುತ್ತೆ, ಮೆಟ್ಲು ಹತ್ತಲಿಕ್ಕೆ ಆಗೋಲ್ಲ. ಆಗ ತಾಯಿ ಏನು ಮಾಡ್ತಾಳೆ? ಇಳಿದು ಬರ್ತಾಳೆ. ಅದನ್ನೇ ದೇವರು ಮಾಡಿದ ಅವತರಣ, ಇಳಿದು ಬರುವುದು. ಯಾಕೆಂದರೆ ನಮಗೆ ಹತ್ತಲಿಕ್ಕೆ ಆಗೋಲ್ಲ, ಅವನು ಇಳಿದು ಬಂದ. ಗುರುಕೃಪೆಯ ಹತ್ತಲಿಕ್ಕಾಗದೆ ಕುಬ್ಜರಾಗಿ ಕೆಳಗಿನಿಂದ ತವಳುತ್ತಿರುವ ನಮ್ಮನ್ನು ಎತ್ತಿ ಕೊಂಡೊಯ್ಯುವುದಕ್ಕೋಸ್ಕರ ಅವನು ಇಳಿದು ಬಂದ. ರೂಪಂ ಯಃ ಗುರು ಕೃಪೆಯ ವಿಭರ್ತಿ. ಆದರೆ ಎಂಥ ರೂಪ ಅದು! ನಿಮ್ಮ ಹಾಗೆ ಅವನು ಬಂದ, ಅವನು ನಮ್ಮ ಹಾಗೆ ಇದ್ದಾನೆ. ಅವನು ಮಣ್ಣು ನೀರು ಬೆಂಕಿಯಿಂದ ಆದ ರೂಪ ಅದು. ಅಂಥವ್ನ ಹತ್ರ ತಿಳ್ಕೊಬೇಡಿ. ಅವನು ಕಾಣಿಸ್ಕೊಳ್ತಾನೆ, ಕಾಣಿಸಿಕೊಂಡ ಕೂಡಲೇ ನಮ್ಮ ಕಣ್ಣಿಗೆ ಕಾಣುವಂಥದ್ದೆಲ್ಲ ಮಣ್ಣು ನೀರು ಬೆಂಕಿಯಿಂದ ಆದ ರೂಪ. ಈ ಮೂರು ಇಲ್ಲದೆ ನಮ್ಮ ಕಣ್ಣಿಗೆ ಕಾಣೋಲ್ಲ, ಅದಿಲ್ಲ. ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಹೌದು, ಸಹಜವಾಗಿ. ಆದರೆ ಅವನು ಕಾಣಿಸ್ಕೋಬೇಕು ಅಂತ ಅವನು ಬಯಸಿದರೆ ಅವನು ಇಚ್ಛೆ ಅಲ್ವಾ? ಅರ್ಜುನಿಗೆ ಕಾಣಿಸ್ಕೊಳ್ಳಿಲ್ವಾ? ನಿನ್ನ ಕಣ್ಣಿಗೆ ಕಾಣೋಲ್ಲಪ್ಪ, ಅದಕ್ಕೆ ನಿನಗೆ ದಿವ್ಯ ದೃಷ್ಟಿ ಕೊಡ್ತೇನೆ ಅಂತ ಅವನು ನಮ್ಮ ಕಣ್ಣನ್ನು ರಿಪೇರಿ ಮಾಡಿದ್ದು ಕಾಣಿಸ್ಕೊಳ್ಬೋದಲ್ವ? ದಿವ್ಯಂ ದದಾಮಿತೆ ಚಕ್ಷುಷು. ಅವನು ಮಣ್ಣು ನೀರು ಬೆಂಕಿಯ ರೂಪ ತೊಟ್ಟು ಪಂಚಭೌತಿಕ ಶರೀರ ತೊಟ್ಟು ಭೂಮಿಗೆ ಬರಲಿಲ್ಲ. ಆವಾಗಲೂ ಸತ್ವಂ, ಸತ್ವಂ ಅಂದರೆ ಬಲಜ್ಞಾನ ಸಮಾಹಾರ ಸತ್ವಮಿತ್ಯ ವಿಧೀಯತೆ. ಅವನು ಜ್ಞಾನ ಸ್ವರೂಪನೇ, ಅವನು ಜ್ಞಾನಾನಂದ ಸ್ವರೂಪನೇ. ಯಾವ ಭೀಷ್ಮಾಚಾರ ಬಾಣಕ್ಕೂ ರಕ್ತ ಸುರಿಯುವುದು ಸಾಧ್ಯವೇ ಇಲ್ಲ, ಕಾಣುವುದು ಮಾತ್ರ ಅದು. ಅಂದರೆ ರೂಪಂ ಯಃ ಕುರು ಕೃಪಯಾ ವಿಭಕ್ತಿ ಸತ್ವಂ, ಜ್ಞಾನ ಮತ್ತು ಬಲ, ಅಂದರೆ ಬುದ್ಧಿಬಲ ದೇಹಬಲ ಎರಡೂ ತುಂಬಿರತಕ್ಕಂಥ ರೂಪ ಅದು. ಅದು ಮಣ್ಣಿನಿಂದ ಆದ ದೇಹ ಅಲ್ಲ. ಆದ್ದರಿಂದಲೇ ಸಂಶುದ್ಧಂ, ಇಟ್ ಇಸ್ ಎವರ್ ಪ್ಯೂರ್, ಪರ್ಫೆಕ್ಟ್. ಯಾವತ್ತೂ ಅದರಲ್ಲಿ ಅಶುದ್ಧಿಯ ಸ್ಪರ್ಶವೇ ಇಲ್ಲ. ಕವಿರ್ಮನೀಷಿ ಪರಿಭೂತನ ಶುಕ್ರಂ ಅಪಾಪವಿದ್ಧಂ, ಶುದ್ಧಂ ಅಪಾಪವಿದ್ಧಂ. ಅದು ಯಾವುದೇ ಅಪವಿತ್ರ, ಅದು ಅಶುದ್ಧ ಆಗೋದು ಯಾವಾಗ ಗೊತ್ತುಂಟ? ನಮ್ಮ ದೇಹ ಅದು ಅಶುದ್ಧ ಆಗಲಿಕ್ಕೆ ಕಾರಣ ಮೂರು ಗುಣಗಳೇ. ಸತ್ವರಜ ಸ್ತಮೋ ಗುಣಗಳ ಸ್ಪರ್ಶದಿಂದಲೇ ನಾವು ಅಶುದ್ಧರಾದದ್ದು. ಅದರಲ್ಲಿ ಸ್ಪರ್ಶ ಇಲ್ಲ, ಆದ್ದರಿಂದ ಅದು ಸಂಶುದ್ಧಂ.
ಆಲ್ವೇಸ್ ಪರ್ಫೆಕ್ಟ್ ಆ್ಯಂಡ್ ಎವರ್ ಪ್ಯೂರ್. ಅದು ಯಾವತ್ತೂ ಅಶುದ್ಧ ಆಗುವುದಿಲ್ಲ, ಅದು ಮೈಲಿಗೆ ಆಗುವುದಿಲ್ಲ. ದೇವರು ಮೈಲಿಗೆ ಆಗುವುದಿಲ್ಲ. ಅದು ನಮಗೆ ದೇವರು ಮೈಲಿಗೆ ಆಗ್ತದೆ. ಎಲ್ಲ ಮುಟ್ಟಿಬಿಟ್ರೆ ಪೀಠ ಹಂಗೆ ಹಾಕೊಂಡು ದೇವರ ಮೈಲಿಗೆ ಆದ, ಹಂಗೆ ಹಾಕೊಂಡು ಮುಟ್ಟಿಬಿಟ್ರೆ ದೇವರ ಮೈಲಿಗೆ ಆದ ಅಲ್ರಿ. ದೇವರ ಮೈಲಿಗೆ ಆದವ್ರು ದೇವ್ರು ಹೇಗಾಗ್ತಾರೆ? ನೀವು ಹಂಗೆ ಹಾಕ್ಕೊಂಡು ಪೀಠ ಮುಟ್ಟಿದ್ರೆ ನೀವು ಮರ್ಯಾದೆ ಹೊರತು ದೇವ್ರ ಮೈಲಿಗೆ ಆಗೋಲ್ಲ. ಅಂದರೆ ನಮಗೆ ನಮ್ಮ ಮೈಲಿಗೆ ನಾವು ದೇವ್ರ ಮೇಲೆ ಆರೋಪ ಮಾಡ್ತೇವೆ. ಅವನು ಅಪವಿತ್ರ ಪವಿತ್ರೋವ ಸರ್ವಾಸ್ಥಾಂಗತೋಪವ ಯಸ್ಮನೇತ್ ಪುಂಡರೀಕಾಕ್ಷಂ ಸಭಾಖ್ಯಾಭ್ಯಂತರ ಶುಚಿ. ನೀವು ಯಾವುದೇ ಸ್ಥಿತಿಯಲ್ಲಿ ಮೈಲಿಗೆ ಇದ್ದಾಗಲೂ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಮಡಿ ಆಗ್ತೀರಿ, ಅವನು ಮುಟ್ಟಿದ್ರೆ ಮೈಲಿಗೆ ಆಗ್ತಾನೆ. ಅಂದರೆ ನಮ್ಮ ಮೈಲಿಗೆಯನ್ನು ನಾವು ದೇವರ ಮೇಲೆ ಆರೋಪ ಮಾಡ್ತೇವೆ. ನಮಗೆ ಗೊತ್ತಿರುವ ಮಡಿ ಮೈಲಿಗೆಯಲ್ಲಿ ನಾವು ದೇವರನ್ನು ಅಳಿತೇವೆ. ಮೊನ್ನೆ ಒಬ್ಬರು, ನಾನು ಬಾಂಬೆಯಿಂದ ಇಲ್ಲಿ ಹೊರಟಿದ್ದೆ, ಏರ್ಪೋರ್ಟ್ ಮೇಲೆ ಕೂತಿದ್ದೇನೆ, ಕಾಯಬೇಕಲ್ಲ 1 ಗಂಟೆ. ಅಲ್ಲಿ ಕೂತಿದ್ದಾಗ ಒಬ್ಬರು ಬಂದು ನಿಮ್ಮ ಹತ್ರ ಒಂದು ಪ್ರಶ್ನೆ ಇದೆ. ಅಲ್ಲಿ ಹೋದ್ರು, ಇಲ್ಲಿಯೂ ಬಂದೆ, ಆ ಜಗಶಂಕರ ಬಿಡಲಿಲ್ಲ. ನಿಮ್ಮ ಹತ್ರ ಒಂದು ಪ್ರಶ್ನೆ ಇದೆ. ಏನು ಪ್ರಶ್ನೆ ಅಪ್ಪ? ಅಲ್ಲ, ಈಗ ನಮ್ಮ ಅಪ್ಪಯ್ಯ ಸಾಯುವಾಗ ಒಂದು ಮಾತು ಹೇಳಿ ಸತ್ತಿದೆ. ಏನು ಮಾಡಿದ್ರು ವಾಯುಸ್ತುತಿ ಮತ್ತು ವಿಷ್ಣು ಸಹಸ್ರನಾಮ ಬಿಡಬೇಡ ಅಂತ ಹೇಳಿದ್ದಾರೆ. ನನಗೆ ಮಡಿಯಲ್ಲಿ ಗುಡಿಸೋಕ್ಕಾಗೋದಿಲ್ಲ ಅಷ್ಟೊತ್ತು ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ. ಏನು ಮಾಡೋದು? ನಾನು ಹೇಳಿದೆ, ಸ್ವಾಮಿ, ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಮಡಿ ಮಾಡೋದು ಬೇಡ. ನೀವು ಯಾವಾಗ ಹೇಳ್ತೀರೋ ಅವಾಗ ಮಡಿ. ನಿಮಗೆ ಯಾವಾಗ ಬೆಳಗಾತ ಎದ್ದು ಮುಖ ತೊಳೆಯದೆ ಹಾಸಿಗೆಯಲ್ಲಿ ಕೂತ್ಕೊಂಡು ಹೇಳಿ. ವಿಷ್ಣು ಸಹಸ್ರನಾಮ ಮೈಲಿಗೆ ಯಾವುದಿಲ್ಲ, ನೀವು ಮಡಿ ಆಗ್ತೀರಿ. ಅದಕ್ಕೇನು, ವಿಷ್ಣು ಸಹಸ್ರನಾಮ ನೋಡಲಿಕ್ಕೆ ಪಟ್ಟೆ ಮಡಿ ಇಟ್ಕೋಬೇಕು, ಸ್ನಾನ ಮಾಡಬೇಕು, ಆಮೇಲೆ ಗಳಿಗೆ ನೋಡಬೇಕು, ರಾಹುಕಾಲ ಗುಳಿಕ ಕಾಲ ನೋಡಬೇಕು, ಭರಣಿಕೃತಿ ಏನಿಲ್ಲ. ಯಾವತ್ತು ಮಧ್ಯರಾತ್ರಿ ಎಚ್ಚಾದಾಗ ವಿಷ್ಣು ಸಹಸ್ರನಾಮ ಹೇಳಬೇಕು ನಿಮಗೆ ಅನಿಸಿತೋ ಆ ಅನಿಸಿಕೆಯೇ ಮಡಿ, ಆ ಕ್ಷಣಕ್ಕೆ ಮಡಿಯಾಗಿತ್ತು. ಆ ಮನುಷ್ಯ ತಮಾಷೆ ಗೊತ್ತುಂಟ, ನನ್ನ ಜೀವನದ ದೊಡ್ಡ ಗೊಂದಲವನ್ನು ಪರಿಹಾರ ಮಾಡಿದ್ರು ಬರ್ತಾರೆ ಅಂತ ಹೋದರು. ಆದರೆ ಅವ್ರಿಗೆ ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಪರ್ಮಿಷನ್ ಸಿಗಲಿಲ್ಲ ಅವರಿಗೆ. ಅಂದರೆ ಅದು ಹೇಳಲಿಕ್ಕೆ ಇಲ್ಲೇ ಇಲ್ಲ ನನ್ನ ಜೀವನ. ಯಾಕಂದರೆ ನನಗೆ ಆಫೀಸಿಗೆ ಹೋಗಿ ತಡ ಆಗುತ್ತೆ, ಮಡಿಯಲ್ಲಿ ಹೇಳಲಿಕ್ಕೆ ಆಗೋಲ್ಲ. ಹೀಗಾಗಿ ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಆಗ್ತಾನೆ. ನಾನು ನಿಮಗೆ, ನೀವು ಆಫೀಸಿಗೆ ಹೋಗ್ತೀರಲ್ವ, ಆಫೀಸಿಗೆ ಹೋಗುವಾಗ ವೆಹಿಕಲ್ ಕೂತ್ಕೊಂಡು ಹೇಳ್ಬೋದಾ? ಖಂಡಿತ ಹೇಳ್ಬೋದು. ಹೌದಾ, ನನ್ನ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಬರ್ತೀನಿ, ನಮಸ್ಕಾರ ಅಂತ ಹೋದ್ರು ಪಾಪ. ಅಂದರೆ ನಮಗೆ ಇಂಥದೇ ಗೊಂದಲಗಳು. ಈ ಮಡಿಮೈಲಿಗೆ ಗೊಂದಲದಲ್ಲಿ ನಾವು ಎಷ್ಟೋ ಅನುಷ್ಠಾನಗಳನ್ನು ಕಳ್ಕೊಳ್ತಾ ಇದ್ದೇವೆ. ಅದು ಭಗವಂತನ ನಾಮಸ್ಮರಣೆ ಮಾಡುವುದಕ್ಕೆ ನೀವು ಸಮಯವನ್ನು ನೋಡುವುದು ಬೇಡ, ಸ್ನಾನ ಮಾಡಿ ಬಟ್ಟೆ ಮಡಿ ಉಟ್ಟುಕೊಳ್ಳುವುದು ಬೇಡ. ಭಗವಂತನ ನಾಮಸ್ಮರಣೆಯೇ ನಿಮ್ಮನ್ನು ಮಡಿ ಮಾಡುತ್ತೆ. ಅದೇ ಸಂಶುದ್ಧಂ. ಅವನ ನಾಮಸ್ಮರಣೆಯಿಂದ ನಾವು ಪವಿತ್ರರಾಗ್ತೇವೆ. ಅವನು ಮಡಿಯಾಗುವುದು, ಅವನು ಮಡಿ ಮೇಲಿಗೆ ಎಲ್ಲ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದು. ಅದು ನೋಡಿ, ಅಲ್ಲಿ ಅದಕ್ಕೆ ಸ್ನಾನ ಮಾಡಿದರೆ ಮಡಿ ಆಗೋಲ್ಲ. ಯಾಕಂದ್ರೆ ಮಡಿ ಅಂದರೆ ಶುದ್ಧವಾದ ಮನಸ್ಸು. ನಾವು ಸ್ನಾನ ಮಾಡಿದ ಮೇಲೂ ಕೂಡ ಬೇಡವಾದ ಯೋಚನೆ ಮಾಡ್ತಾ ಇರೋದಲ್ಲ. ಪೂಜೆಗೆ ಕೂತಾಗಲೂ ನಮ್ಮ ಯೋಚನೆ ಏನು ಅಂದರೆ, ಪೂಜೆ ಮುಗಿದ ಮೇಲೆ ಏನು ಮಾಡಬೇಕು, ಇವತ್ತು ಪೇಟೆಗೆ ಹೋಗಿ ಯಾರ್ಯಾರ್ದು ಏನೇನು ವ್ಯವಹಾರ, ಅದು ಪೂಜೆ ಮುಗಿಯುವವರೆಗೆ ನಾವು ಯೋಚನೆ, ದೇವರನ್ನು ಒಂದನ್ನು ಬಿಟ್ಟು ಉಳಿದೆಲ್ಲ ಯೋಚನೆ ಮಾಡ್ತಾ ಇರ್ತೇವೆ. ದೇವರೊಬ್ಬರು ತಮ್ಮ ತಲೆಯರಿಗೆ ಬರುವುದು. ಮತ್ತು ಏನು ಮಡಿಯೋದು? ಮಡಿ ಅಂದರೆ ಮನಸ್ಸು, ದೇಹ ಅಲ್ಲ. ಮನಸ್ಸು ಶುದ್ಧ ಆಗೋದು. ಮನಸ್ಸು ಶುದ್ಧ ಆಗೋದು ದೇವರ ನಾಮ ಹೇಳಿದ್ದರಿಂದ. ಅದರಿಂದ ದೇವರ ನಾಮ ಹೇಳಿ ಮಡಿ ಇರ್ತದೆ. ಯಸ್ಮರೇ ಪುಂಡರೀಕಾಕ್ಷಂ ವಾಕ್ಯಾಭ್ಯಂತರ ಶುದ್ಧಿ. ನೀವು ಸ್ನಾನ ಮಾಡಿದರೆ ಹೊರಗಿನಿಂದ ಮಡಿ ಆಗಬಹುದು ಬಹಳ. ಅಂದರೆ ಅಭ್ಯಂತರ, ಹೊರಗೂ ಒಳಗೂ ಮಡಿ ಆಗಬೇಕಾಗಿದ್ದರೆ ದೇವರ ನಾಮ ಉಚ್ಚಾರ ಮಾಡಿ ಈ ಬಿಕಮ್ ಶುದ್ಧ, ಸ್ವಚ್ಛ. ಮನಸ್ಸು ಸ್ವಚ್ಛ ಆಯಿತು ಅಂತಂದರೆ ಮತ್ತೆ ಮೈಲಿಗೆ ಆಗಲಿಕ್ಕೆ ಬರುವುದು. ಅದರಿಂದ ನಮ್ಮನ್ನು ಶುದ್ಧ ಮಾಡುವವ ಅವನು ಸಂಶುದ್ಧ. ಯಾರ ನಾಮವೂ ಶುದ್ಧವೋ ಅವನು ಸಂಶುದ್ಧ, ಪರಮಶುದ್ಧ. ಆದರೆ ಸದಸದ್ ಇದಂ, ಅವ್ರು ಹೇಳ್ತಾರೆ, ವಿಭಾತಿ ಹತ್ರ ಸದಸದ್ ಇದಂ ವಿಭಾತಿ. ಎಲ್ಲದರಿಂದ ಅತೀತನವ, ಯಾವುದರ ಸ್ಪರ್ಶವೂ ಇಲ್ಲ, ಅತ್ಯಂತ ಪರಿಶುದ್ಧ. ಆದರೂ ಕೂಡ ಈ ಅಶುದ್ಧವಾದ ಪ್ರಪಂಚ ಅವನಲ್ಲೇ ಇರುವುದು. ಸದಸತ್ ಇದಂ ವಿಭಾತಿ ಅಂತ. ಸತ್ ಅಸತ್. ಸತ್ ಅಂದರೆ ಕಣ್ಣಿಗೆ ಕಾಣುವಂಥದ್ದು, ಅಸತ್ ಅಂದರೆ ಕಾಣದೇ ಇರುವಂಥದ್ದು. ಕಣ್ಣಿಗೆ ಕಾಣುವಂಥದ್ದು ಮಣ್ಣು, ನೀರು, ಬೆಂಕಿ. ಅಸತ್ ಅಂದರೆ ಕಣ್ಣಿಗೆ ಕಾಣದೇ ಇರುವಂಥದ್ದು ಗಾಳಿ, ಆಕಾಶ.
ಬಟ್ ಈ ಪ್ರಪಂಚ ಅಂದರೆ ಈ ಪಂಚ: ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಇದಂ ಸದಸತ್, ಈ ಪಂಚಭೂತಾತ್ಮಕವಾದ ಪ್ರಪಂಚ ಎಲ್ಲಿದೆ? ಇದು ಅಶುದ್ಧ. ಇರುವುದೆಲ್ಲಿ? ಪರಮಶುದ್ಧನಾದ ಭಗವಂತನಲ್ಲಿ ಆಶ್ರಯಿಸಿಕೊಂಡಿದೆ. ಯತ್ರ ವಿಭಾತಿ, ಅವನಲ್ಲಿಯೇ ಇರೋದು. ನಾವು ನೋಡ್ತಾ ಇದ್ದೇವಲ್ಲ, ಎಲ್ಲಿದೆ ಈ ಭೂಮಿ? ಭಗವಂತನಲ್ಲಿದೆ. ಆದರೆ ಭೂತಭತ್ ನಚ ಭೂತಸ್ಥ, ಎಲ್ಲವೂ ನನ್ನಲ್ಲಿದೆ, ಯಾವುದೂ ನನ್ನಲ್ಲಿಲ್ಲ. ಎಲ್ಲವೂ ನಾನು ಹೊತ್ತುಕೊಂಡಿದ್ದೇನೆ, ಯಾವುದನ್ನು ನಾನು ಹೊತ್ತುಕೊಂಡಿಲ್ಲ ಅಂತ ಗೀತೆಯಲ್ಲಿ. ಅಂದರೆ ಎಲ್ಲವೂ ಇದೆ, ಯಾವುದರ ಲೇಪವೂ ಇದೆ. ನಮ್ಮಲ್ಲಿ ಇದ್ದ ಕೂಡಲೇ ಅಟ್ಯಾಚ್ಮೆಂಟ್. ನಮಗೆ ಯಾವುದು ಇದೆಯೋ ಅದರ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ಶುರು. ಅದು ನನಗೆ ಬೇಕು, ಅದು ನನ್ನದು. ಯಾವುದು ಇದೆಯೋ ಅದರ ಬಗ್ಗೆ ನಮಗೊಂದು ಅಟ್ಯಾಚ್ಮೆಂಟ್ ಇರ್ತದೆ. ಅಟ್ಯಾಚ್ಮೆಂಟ್ ಇಲ್ಲದೆ ಪೊಸೆಷನ್ ಇಲ್ಲ ಮನುಷ್ಯರಲ್ಲಿ. ನಾವು ಒಂದನ್ನು ಪ್ರೊಸೆಸ್ ಮಾಡಿದೆವು ಅಂದರೆ ಅದರ ಬಗ್ಗೆ ಅಟ್ಯಾಚ್ಮೆಂಟ್ ಬಂದಾಯಿತು. ದುಡ್ಡು ಪ್ರೊಸೆಸ್ ಮಾಡಿದ ಒಳ್ಳೆ ದುಡ್ಡು ಇದೆ, ನನಗೆ ಅದರದ್ದು ಏನೂ ಲೇಪ ಇಲ್ಲ. ಈಗ ಯಾರಾದರೂ ಹೇಳಿ ತಯಾರಿದೆ ಅಂತ ಲೇಪ ಇದೆ, ಇಟ್ಟುಕೊಳ್ಳೋದೆ ಬ್ಯಾಂಕಿನಲ್ಲಿ ಬ್ಯಾಲೆನ್ಸ್ ಯಾಕೆ ಇಡಬೇಕು? ಹಂಚ್ಬೋದಲ್ಲ ಯಾರು. ಮನುಷ್ಯ ಯಾವುದನ್ನು ಪ್ರೊಸೆಸ್ ಮಾಡ್ತಾನೋ ಅದರ ಬಗ್ಗೆ ಅವನಿಗೆ ಆಸೆ ಇರುತ್ತೆ, ಅಟ್ಯಾಚ್ಮೆಂಟ್ ಇರುತ್ತೆ. ಭಗವಂತ ಎಲ್ಲವನ್ನು ಪ್ರೊಸೆಸ್ ಮಾಡ್ತಾನೆ, ಯಾವುದರ ಬಗ್ಗೆ ಅಪೇಕ್ಷೆ ಇಲ್ಲ. ಅನಭಿಮಾನ, ಅದನ್ನು ಹೇಳಿದವರು. ಸದಸದಿದಂ, ಈ ಸತ್ತು ಅಸತ್ತು ಎಲ್ಲ ಅವನಲ್ಲಿದೆ. ಆದರೆ ಅವನು ಸದಸದ್ ವಿಲಕ್ಷಣ. ಅವನಿಗೆ ಸತ್ತು ಅಲ್ಲ, ಅಸತ್ತು ಅಲ್ಲ. ಅವನು ಸದಸದ್ ವಿಲಕ್ಷಣ. ಸದಸದ್ ಇದಂ ವಿಭಾತಿ ಯತ್ರ, ಅಂಥ ಭಗವಂತ ಅಂತ ಹೇಳಿಕೊಂಡು 1.5 ಶ್ಲೋಕ ಆಯಿತು, ಗಂಟೆಯೂ ಆಯಿತು. ಹಾಗಾದ್ರೆ ನಾಡದೆ ಮಂಗಳ ಮಾಡುವ. ನಾಳೆ ಶ್ಲೋಕ ಮುಗೀತಾ ಇಲ್ಲ. ನಾವು ಮೊದಲು ಸಂಕಲ್ಪ ಮಾಡಿದ ಹಾಗೆ ಆಗಬೇಕು ಅಂತ ಭಗವಂತನ ಇಚ್ಛೆ, ನಾವು ಬೇಗ ಮಾಡಬೇಕು ಅಂದರೆ ಹಾಗಾಗಿ ಈ ಉಳಿದ ಇನ್ನೂ 3.5 ಶ್ಲೋಕ ಇದೆ ಇಲ್ಲಿ, ಮತ್ತು ಒಂದು ಅಧ್ಯಾಯ ಇದೆ. ಈ ಶ್ಲೋಕಗಳು, ಉಪಸಂಹಾರದ ಶ್ಲೋಕಗಳು ತುಂಬ ಕ್ರೀಮ್, ಅಧ್ಯಾತ್ಮದ ಅಂತರಂಗದ ರಹಸ್ಯಗಳನ್ನು ಬಿಚ್ಚಿಡುವ ಆ ಶ್ಲೋಕಗಳು. ಆದ್ದರಿಂದ ಅದನ್ನು ಸ್ವಲ್ಪ ಆಳವಾದ ಚಿಂತನೆ ನಮ್ಮಲ್ಲಿ ಬೆಳೆಯಲಿ ಅಂತ ಸ್ವಲ್ಪ ವಿಸ್ತಾರವಾಗಿ ಹೇಳಿದೆ. ನೋಡಿ, ಒಂದೊಂದೇ ಹಂತ. ಅವನು ಕಾಣೋಲ್ಲ, ಅವನು ಹೇಗೆ ಹೇಳೋದಪ್ಪ ಅಂದರು. ಆದರೂ ಕಾಣ್ತಾನೆ ಅವತಾರ ರೂಪದಲ್ಲಿ. ಆದರೆ ಅವತಾರ ಕಾಣ್ತಾನೆ ಅಂತ ಅದು ಮಣ್ಣು ನೀರು ಬೆಂಕಿ ಅಂತ ತಿಳ್ಕೋಬೇಡಿ, ಅದು ಜ್ಞಾನಾನಂದಮಯ. ಇಡೀ ಜಗತ್ತು ಮಣ್ಣು ನೀರಿನಿಂದ ಆದ, ಬೆಂಕಿಯಿಂದ ಆದ ಜಗತ್ತು ಅವನಲ್ಲಿದೆ. ಆದರೆ ಅವನಿಗೆ ಮಣ್ಣು ನೀರು ಬೆಂಕಿಯ ಸ್ಪರ್ಶ ಇಲ್ಲ. ಅವನು ಸರ್ವದಾ ಶುದ್ಧ ಜ್ಞಾನಾನಂದಮಯ. ಇಷ್ಟು ಹೇಳಿದರು. ಮುಂದೆ ಅವತಾರದ ವಿಶಿಷ್ಟ ಅಂಶಗಳನ್ನು ಮುಂದೆ ಹೇಳ್ತಾರೆ. ಯಾಕೆಂದರೆ ಅವನು ಅವತಾರ ಮಾಡುವಾಗ ಮನುಷ್ಯನಾಗಿ ಬಿಡಬೇಕು ಅಂತಿಲ್ಲ. ಮೃಗವತಿ ಆದದೇ ಅನವದ್ಯ, ಎಲ್ಲೀಲಂ ಮೃಗವತಿ ಆದದೇ ಅನವದ್ಯ ಅಂತ ಹೇಳ್ತಾರೆ. ಆದಾತು ಸ್ವಜನ ಮನಾಂಸಿ ಅನಂತವೀರ್ಯ. ಅವನು ಏನು ಬೇಕಾದ್ರೂ ಆಗ್ತಾನಪ್ಪ. ಅವನು ಮನುಷ್ಯನಾಗಿ ಬರಬೇಕಾಗಿಲ್ಲ. ಅವನು ಸಿಂಹದ ರೂಪದಲ್ಲಿ ಬರಬಹುದು, ಪ್ರಾಣಿಯ ರೂಪದಲ್ಲಿ ಬರಬಹುದು, ಮೀನಿನ ರೂಪದಲ್ಲಿ ಬರಬಹುದು, ಕ್ಷುದ್ರ ಪ್ರಾಣಿಯ ರೂಪದಲ್ಲಿ ಬರಬಹುದು, ಯಾವ ರೂಪದಲ್ಲೂ ಬರಬಹುದು. ಯಾಕೆಂದರೆ ನಮಗೋಸ್ಕರ ರೂಪ ಅನ್ನೋ ಆ ಅವತಾರದ ವೈವಿಧ್ಯದ ಹಿಂದೆ ಇರತಕ್ಕ ಭಗವತ್ ಸಂಕಲ್ಪವನ್ನು ಮುಂದೆ ಹೇಳ್ತಾರೆ. ಅಲ್ಲಿಂದ ಮುಂದೆ ಭಗವನ್ ನಾಮ, ಇಡೀ ಜಗತ್ತನ್ನು ಭಗವಂತ ಧರಿಸಿದ ಬಗ್ಗೆ ಎಲ್ಲವನ್ನು ಉಪಸಂಹಾರದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ನಾವು ನಾಳೆ ದಿವಸ ಆ ಮುಂದಿನ ಉಪಸಂಹಾರದ ಚಿಂತನೆಯ ವೈವಿಧ್ಯವನ್ನು ನೋಡೋಣ. ನಾಡಿದ್ದು ಸ್ವಲ್ಪ ನರಕದ ವಿಷಯವನ್ನು ನೋಡಿ ಅದನ್ನು ಎಂದೆಂದೂ ನಮ್ಮ ಹತ್ರ ಬಾರದಂತೆ ದೂರಕ್ಕೆ ತಳ್ಳಿ ಮಂಗಳ ನಾಡಿದ್ದು ಅದನ್ನು ಇವತ್ತಿನ ಈ ಚಿಂತನವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ನಮಗೆಲ್ಲ ಅಭಿನಂದನೆಗಳು, ನಮಸ್ಕಾರ.